ಹರಿ ಇದಳ ಮೇಲೆ ರೆಡಿಯಾಗು. ಸುಜಾ ಏಯ್ ರೆಡಿಯಾಗಿದ್ದು. ಈ ಸುಜಾ ಇದೋಳು ಇದೋಳು ಅಲ್ಲ ಇದೋಳು. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ರೆಡಿಯಾಗಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಫ್ರೆಂಡೆಲ್ಲ ಕರ್ಕೊಂಡ್ಬಂದಿದ್ದೆ. ಅವ್ರ ಮನೆ ಸ್ವಲ್ಪ ದೂರ ಇದೆ, ಅಲ್ಲಿ ಕರ್ಕೊಂಡು ಬಂದು ನಮ್ಮ ಮನೆಗೆ ಹೋಗಿ ನಮ್ಮಣ್ಣ ಡ್ರಾಪ್ ಮಾಡ್ತೇನೆ ಸಬರ್ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಹೋಗಿ ಕುಶಾಲನಗರ ಇದು ಆ್ಯಂಡ್ ದೆನ್ ಶನಿವಾರ ಸಂತೆ ಹೋಗ್ತಾ ಇದ್ವಿ. ಯಾಕೆ ಅಂತ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಇವಾಗ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಅಣ್ಣ ಬರ್ತಾ ಇದ್ದಾನೆ. ಹೈಟ್ ಇದ್ರೆ ಇದೊಂದು ಪ್ರಾಬ್ಲಮ್ಮು. ಸೊ ಗೈಸ್ ಇವಾಗ ಲಗೇಜ್ನ ಲೋಡ್ ಮಾಡಿಕೊಂಡು ನಮ್ಮ ಅಣ್ಣನ ಎಬ್ಬಿಸ್ಕೊಂಡು ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ. ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ ಹಿಡಿದು ಕರೆಕ್ಟ್ ಟೈಮಿಗೆ. ಮೋಸ್ಟ್ ಪ್ರಾಬ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವೆಲ್ಲರೂ ತುಂಬ ಬೇಗ ರೆಡಿ ಆಗಿರೋದು. ಸ್ಟಾರ್ಟಿಂಗಲ್ಲಿ ಎಲ್ಲ ಸ್ಲೋಗಿ ರೆಡಿ ಆದರು, ಆಮೇಲೆ ತುಂಬ ಸ್ಪೀಡಾಗಿ ರೆಡಿ ಆದರು. ಲಗೇಜ್ ಎಲ್ಲ ಫಿಲ್ಲು. ಗುಡ್ ಮಾರ್ನಿಂಗ್ ಹೇಳದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಗೈಸ್ ಇವಾಗ ನಮ್ಮ ಅಣ್ಣನ ಎಬ್ಬಿಸ್ಕೊಂಡು ಇಲ್ಲಿಂದ ಸಬರ್ಬಿಗೆ ಹೋಗಿ ಅಲ್ಲಿ ಬಸ್ ಕ್ಯಾಚ್ ಮಾಡಬೇಕು. ಲಗೇಜ್ ಇಲ್ಲೇ ಹಾಕೋ, ಜಾಗ ಇಲ್ಲ ಮಗ. Hi Sagar, what is sudden surprise? Yes, this is sudden surprise to me also. ಚಾಮುಂಡೇಶ್ವರಿ ನೆನೆಸ್ಕೊಂಡು ವಿ ಆರ್ ಮೂವಿಂಗ್. ನಮ್ಮ ಜರ್ನಿಯನ್ನು ಇಲ್ಲಿ ಶುರು ಮಾಡಿದ್ದೀವಿ. ಉದ್ದಕ್ಕೆ ಮಲಗಿಸ್ಕೊಬಿಡ್ಬೇಕು ಇಲ್ಲಿ. ಸೊ ಗೈಸ್ ಇವಾಗ KSRTC ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮ ಅಣ್ಣ ಬಿಡಕ್ಕೆ ಬಂದಿದ್ದ. ಈಗ ನಮ್ಮ ಅಣ್ಣ ಮನೆಗೆ ಹೋಗ್ತಿದ್ದಾನೆ, ಅವನಿಗೆ ಎಕ್ಸಾಮ್ ಇದೆ ಇವತ್ತು. ಗುರು ಬಾಯ್ ಮಾಡ್ಬಿಡು ಗುರು, ಬಾಯ್ ಮಾಡ್ಬಿಡು ಗುರು. ಅಣ್ಣ ಗುಡ್ ಮಾರ್ನಿಂಗ್ ಹೇಳಿ. ಬ್ಲಾಗ್ ಗುಡ್ ಮಾರ್ನಿಂಗ್ ಹೇಳಿ. ಬ್ಲಾಗ್ ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಬ್ಲಾಗಿಗೆ ಗುಡ್ ಮಾರ್ನಿಂಗ್. ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ. ಇವಾಗ ಗುಡ್ ಮಾರ್ನಿಂಗ್ ಹೇಳಿದ್ದೀರಿ. ನಾವು ಕುಶಾಲನಗರಕ್ಕೆ ಬಸ್ ಹತ್ತಾ ಇದ್ದೀವಿ. ಸೊ ಬಂದ ತಕ್ಷಣ ಬಸ್ ಸಿಕ್ತು ಗಾಯ್ಸ್. ಹಾಂ ಬಸ್ ಸಿಕ್ತು, ಈಗ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಕುಶಾಲನಗರ್ಗೆ ಬಂದು ಇಳಿದಿದ್ದೀವಿ. ಈಗ ಶನಿವಾರ ಸಂತೆ ಬಸ್ ಹತ್ತಬೇಕು. ಸೊ ಗೈಸ್ ಶನಿವಾರ ಸಂತೆಗೆ ಇಳಿದಿದ್ದೀವಿ ಎಲ್ಲರೂ. ನಮ್ಮ ಫ್ರೆಂಡ್ ಬಂದಿದ್ದಾನೆ. ಏ ಮಾವ್ ಹಾಯ್ ಮಾಡು, ಹಾಯ್ ಮಾಡಲೇ, ಹಾಯ್ ಮಾಡು. ಇವನೇ ನಮ್ಮ ಫ್ರೆಂಡು. ಇವ್ನು ನೋಡೋಕ್ಕೆ ನಾವು ಬಂದಿರೋದು ಇಲ್ಲಿ ತನಕ. ಏನಂತ ಅಂದರೆ ಎಲ್ಲರೂ ತಿಂಡಿ ಮಾಡಿಕೊಂಡು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಕ್ರೇಜಿ ವ್ಯೂ ಮಾತ್ರ. ಫೋನಲ್ಲಿ ಹೆಂಗೆ ಕಾಣ್ತಿದೆ ನಂಗೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ. ಇಲ್ಲಂತೂ ಫುಲ್ ಮಿಸ್ಟ್ ಕಾಣ್ತಿದೆ ಗೈಸ್. ಸಕ್ಕತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ಒಳ್ಳೆ ವ್ಯೂ ಮಾತ್ರ. ನಿಜ ನನ್ನ ಫೋನಲ್ಲಿ ಹೆಂಗೆ ಕಾಣ್ತಿದೆ ನಂಗೆ ಗೊತ್ತಿಲ್ಲ. ಒಳ್ಳೆ ಇಲ್ಲಂತೂ ಸಕ್ಕತ್ತಾಗಿ ಕಾಣ್ತಿದೆ ಗೈಸ್. ಇಲ್ಲಿ ನೋಡಿ ಗದ್ದೆ ಬೈಲು ಗೈಸ್. ಇದು ಇಲ್ಲಂತೂ 24/7
ಜನ ರೈನ್ ಕೋಟ್ ಹಾಕೇ ಇರ್ತಾರೆ, ಯಾಕಂದ್ರೆ 24/7 ಮಳೆ ಬರ್ತಿರುತ್ತೆ, ಅದಕ್ಕೆ ಕೆರೆ. ಇಲ್ಲೊಂದು ಕೆರೆ ಇದೆ, ಕೆರೆ ಇದೆ. ಇಲ್ಲಂತೂ ಜಿಪ್ಸಿಗಳು, ಕೆರೆಗಳು, ಗುಡ್ಡಗಳು, ಮನೆಗಳು, ಒಟ್ಟಿ ಮನೆಗಳು ಸಕ್ಕದಂದ್ರೆ ಸಕ್ಕತ್ತಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜನ ಲೈಫ್ ಸ್ಟೈಲೇ ಬೇರೆ ಗೈಸ್. ನೋಡಿ ಇಲ್ಲೊಂದು ವ್ಯೂ, ಇಲ್ಲೆಲ್ಲ ಫಾಗ್ ಇದೆ ಮೇಲೆ, ಅಂದರೆ ಅದು ಒಂಥರ ಆ ಬೆಟ್ಟನೆಲ್ಲ ಕಲ್ಸ್ಕೊಂಡಿದೆ. ಇವೆಲ್ಲ ತೋಟಗಳು, ಎಸ್ಟೇಟ್ಗಳಿದೆ. ನೋಡಿ ಇಲ್ಲಿ ಮನೆಗಳು ದೂರ ದೂರ, ಎಷ್ಟೋ ಮನೆಗಳಾದ್ಮೇಲೆ ಒಂದು ಮನೆ ಇರುತ್ತೆ ಇಲ್ಲೆಲ್ಲ. ಆದರೆ ಎಲ್ಲರಿಗೂ ಫ್ರೆಂಡ್ಸು, ಯಾರಿಗೂ ಒಂಥರ ಇದಿಲ್ಲ. ಇವಾಗ ಹೆಂಗಂದರೆ ನಾವು ಬರ್ಬೇಕಾದ್ರೂ ಅದೇ ಹೇಳೋಣ ಅಂದ್ಕೊಂಡೆ. ನಾನು ಬಸ್ಸಲ್ಲಿ ವಾಕ್ ಮಾಡೋದು ಅದು ಕೇಳಲಿಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ, ಸೌಂಡ್ ನೀಟಾಗಿಲ್ಲ. ಬಸ್ ಅಣ್ಣ, ನಮ್ಮ ಬಸ್ ಡ್ರೈವರ್ ಯಾರು ಓಡಿಸಿದ್ರು ಅವರಂತೂ ಒಂದೊಂದು ಊರಲ್ಲಿ ಒಬ್ಬೊಬ್ರು ಸುಮ್ಮನೆ ಹಾರ್ನ್ ಹೊಡೆದು ಮಾತಾಡ್ಸೋರು. ಅಂದರೆ ಕನೆಕ್ಟಿವಿಟಿ, ಬಾಂಡಿಂಗ್ ಹಂಗಿದೆ ಗೈಸ್ ಈ ಊರಿನ ಜನಕ್ಕೆ. ಓ ಮೈ ಗಾಡ್, ಲೋ ಇಳಿಯೋದೆಲ್ಲ ಬೇಡ ಮಗ, ಇದರಲ್ಲಿ ನೀರಿಗೆಲ್ಲ ಇಳಿಯೋದು ಬೇಡ ಮಗ, ಸೇಫ್. ಬೇಡ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ. ಸುಮ್ಮನೆ ಗೈಸ್, ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೆ ಯಾವುದೇ ಸೇಫ್ಟಿ ಮೆಷರ್ ಇಲ್ಲದೇ ನೀರಿಗೆ ಇಳಿಬೇಡಿ. ಯಾಕಂದರೆ ತುಂಬ ಜನಕ್ಕೆ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಫಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ, ಸೆಕೆಂಡ್ ಇಂಪಾರ್ಟೆಂಟ್ ಬಂದು ಎಂಜಾಯ್ಮೆಂಟ್. ಈಜು ಬರಲಿಲ್ಲ ಅಂತಂದರೆ ಭಾರ ಏನಾಗಲ್ಲ ಅಂತ ಕರೀತಾರೆ, ಹೋಗ್ಬೇಡಿ. ಇಂಥವ್ರು ಇರ್ತಾರೆ, ಇಂಥವ್ರನ್ನ ನೀವು ಕಂಟ್ರೋಲ್ ಮಾಡೋದು ಕಲಿಬೇಕು ಗೈಸ್. ಇಲ್ಲ ಅಲೋ ಶೆಟ್ಟಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೆ ದಯವಿಟ್ಟು ಯಾರು ನೀರಿಗೆ ಇಳಿಯೋಕೆ ನೀವು ಆ ಥರ ಮಾತಾಡ್ತಾರೆ ಗೈಸ್, ಆ ಥರ ಮಾತಾಡ್ತಾರೆ, ಪ್ರವೋಕ್ ಮಾಡ್ತಾರೆ, ನೀರಿಗೆ ಬನ್ನಿ ನೀರಿಗೆ ಇಳಿರಿ ಅಂತ. ಈ ನನ್ನ ಮಕ್ಕಳಿಗೆ ಈಜು ಬರಲ್ಲ, ಕೈ ಬಿಟ್ಬಿಡ್ತಾರೆ. ಅದಕ್ಕೆ ಗೈಸ್ ದಯವಿಟ್ಟು ನೀರ್ ಜೊತೆ, ಬೆಂಕಿ ಜೊತೆ, ಗಾಳಿ ಜೊತೆ ಆಟ ಆಡ್ಬಿಡಿ ಫಸ್ಟು ಲೈಫು, ಆಮೇಲೆ ಮಿಕ್ಕಿದ್ದು. ಗೈಸ್ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಸೂಪರ್ ಆಗಿದೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ವ್ಲಾಗ್, ಬಟ್ ನಾನು ದೇವಸ್ಥಾನದ ಒಳಗೆಲ್ಲ ವ್ಲಾಗ್ ಮಾಡಲ್ಲ, ಯಾಕಂದರೆ ದೇವ್ರ ಫೋಟೋನ ಹಂಗೆಲ್ಲ ತೋರಿಸ್ಬಾರ್ದಂತೆ ಗೈಸ್. ಅದು ನಾನು ನಂಬಿದ್ದೀನಿ, ಎಲ್ಲರೂ ನಂಬ್ತಾರೆ. ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸಂತೆಯಿಂದ ಸಕಲೇಶ್ಪುರ ಹೋಗೋ ರೂಟಲ್ಲಿರೋಂಥ ದೇವಸ್ಥಾನ. ಈ ಕಡೆ ಬಂದಾಗ ದಯವಿಟ್ಟು ಒಂದು ಬಾರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಗೈಸ್. ನಿಜ ಕ್ಲೈಮೇಟ್ ಅಂತೂ ನಿಜ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಕ್ಲೈಮೇಟು. ಇವಾಗ ಮಧ್ಯಾಹ್ನ ಟೈಮು 10:45, 11 ಗಂಟೆ ಆಗಿದೆ. ಸಕ್ಕತ್ತಾಗಿದೆ ಗೈಸ್ ನಿಜವಾಗ್ಲೂ. ಈ ಒಂದು ವೆದರ್ ಅಂತೂ ಸೂಪರ್ ಆಗಿದೆ. ದೇವಸ್ಥಾನದ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗ್ಲೂ ಗೈಸ್, ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ಒಂದು ಸರಿ ತೋರಿಸ್ತೀನಿ, ಅಂದರೆ ಒಳಗಡೆ ಗುಡಿ ತೋರಿಸ್ತಾ ಇಲ್ಲ, ಹೊರಗಡೆ ಇರೋ ಮೂರ್ತಿ ತೋರಿಸ್ತಾ ಇದ್ದೀನಿ. ಕೈ ಮುಖ ಸೊ ಗೈಸ್, ಇವಾಗ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀನಿ ಬೆಟ್ಟದ ಭೈರವೇಶ್ವರ. ವೆದರ್ ಮಾತ್ರ ನಾನು ನಿಜವಾಗ್ಲೂ ಏನು ಇಷ್ಟೊಂದು ವೈಪ್ ಕೊಡ್ತಾನೆ ಅಂತ ಅನ್ಕೊಂಬಿಡಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸಕ್ಕತ್ತಾಗಿದೆ ಗೈಸ್, ಲಿಟ್ರಲಿ ಸಕ್ಕತ್ತಾಗಿದೆ ಗೈಸ್. ಸೈಲೆನ್ಸ್ ಗೈಸ್ ಇವಾಗ ಮಳೆ ಶುರು ಆಗಿದೆ, ಮಳೆ ಮಾತ್ರ ಸರಿಯಾಗಿ ಹೊಡಿತಿದೆ. ವೆದರು ಅಂತೂ ಸಕ್ಕತ್ತಾಗಿದೆ. ನೋಡಿ ಕಾಫಿ ಎಸ್ಟೇಟ್ಗಳು, ಇವೆಲ್ಲ ಎಸ್ಟೇಟ್ಗಳು ಗೈಸ್. ಈಗ ನಾವು ನಮ್ಮ ಬಾಯ್ಸು ಒಂದು ಕ್ರೇಜಿ ವ್ಯೂ ಪಾಯಿಂಟ್ ಸಿಕ್ತು, ಕ್ರೇಜಿ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಾವ್ರೆ ಎಲ್ಲ ಇಳಿದು. ಗೈಸ್ ನಿಜವಾಗ್ಲೂ ಇಷ್ಟೆಲ್ಲ ಎಂಜಾಯ್ ಮಾಡ್ತೀನಿ ನಿಜ ಅನ್ಕೊಂಡಿಲ್ಲ ಗೈಸ್. ನನ್ನ ಫ್ರೆಂಡ್ ನೋಡಕ್ಕೆ ಬಂದಿದ್ದು ನಾವು ಆ್ಯಕ್ಚುಲಿ. ವ್ಯೂ ನೋಡಿ, ಜನ ಇದ್ದಾರೆ, ಜನ ಅಂತೂ ಸಕ್ಕತ್ತಿದ್ದಾರೆ. ನೋಡಿ ನಮ್ಮ ಬಾಯ್ಸ್ ಇವಾಗ ಬರ್ತಾ ಇದ್ದಾರೆ. ವ್ಯೂ ಮಾತ್ರ ಕ್ರೇಜಿ ಇದೆ ಗೈಸ್, ನಿಜವಾಗ್ಲೂ ಸಕ್ಕತ್ತಾಗಿದೆ ಗೈಸ್ ವ್ಯೂ. ಒಲಿ ಗೈಸ್ ಇವಾಗ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಳೆ ಸಕ್ಕತ್ತಾಗಿ ಹೊಡಿತಾ ಇದೆ, ವೆದರು ಸಕ್ಕತ್ತಾಗಿದೆ, ದೇವರು ಸಕ್ಕತ್ತಾಗಿ ಕಾಣ್ತಿದ್ದಾರೆ. ಐ ಡೋಂಟ್ ನೋ ಇಫ್ ಐ ಕುಡ್ ವ್ಲಾಗ್ ದೇರ್, ಬಟ್ ಇಲ್ಲಿಂದ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಎಲ್ಲ ಹಾಕಿದ್ದಾರೆ. ಬೇಗ ಇಳಿರೋ ಹೋಗೋಣ. ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಒಳ್ಳೆ ಅಂದರೆ ಒಳ್ಳೆ ಫಾಗ್ ಇದೆ, ಸುಮಾರು ಜನ ಫೋಟೋ ತೊಗೊತಾ ಇದ್ದಾರೆ ಅಲ್ಲಿ. ಗಾಯ್ಸ್
ಇಲ್ಲಿ ಬಂದಿರೋ ನೀರಂತೂ ತಣ್ಣಗಿದೆ. ದೇವಸ್ಥಾನ ನೋಡ್ಬೇಕಂದ್ರೆ ತೋರಿಸ್ತೀನಿ, ಒಂದು ಒಳ್ಳೆ ವ್ಯೂ ಬಂದಾಗ ತೋರಿಸ್ತೀನಿ. ಗೈಸ್ ಅಲ್ಲಿ ನೋಡಿ ಗೈಸ್, ಯಪ್ಪ ಫುಲ್ ಫಾಗು ಗೈಸ್, ಏನಂದ್ರೆ ಏನೂ ಕಾಣ್ತಿಲ್ಲ. ಇದೇ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ದೇವಸ್ಥಾನ ಓಪನ್ ಇಲ್ಲ. ನೋಡಿ ಗಾಯ್ಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಸೂಪರ್. ಬನ್ನಿ ಗೈಸ್, ಒಳ್ಳೊಳ್ಳೆ ಡೋಂಟ್ ವೆರಿ ಮಾಡಬೇಡ. ನೋಡು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಊರಾಚೆ ಸ್ವರ್ಗನೆ ಗಾಯ್ಸ್, ನೋಡಿ ಗಾಯ್ಸ್, ಒಳ್ಳೆ ಏರ್ ಪಿಲ್ಚರ್ಗಳನ್ನ ಹೊಡಿತೀರ ಇಲ್ಲಿ. ಒಳ್ಳೆ ಗಾಡಿ ಇಂಪಾರ್ಟೆಂಟ್ ಅಲ್ಲ, ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗ್ತಿಲ್ಲಿ ಒಂದು. ಮತ್ತು ಇನ್ನೊಂದು ಏನಂದರೆ ಒಂದು 15 ನಿಮಿಷ ಟ್ರೆಕ್ ಮಾಡಬೇಕು. ಸಕ್ಕತ್ತಾಗಿದೆ. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ, ಸಾಯ್ತೀನಿ ನಾನು. ನೋಡಿ ಗಾಯ್ಸ್, ಅವ್ರು ಕಾಣಿಸ್ತಾನೆ ಇಲ್ಲ. ಇಲ್ಲೋಡ ಗೈಸ್, ನಿಜವಾಗ್ಲೂ ಹೆಂಗಿದೆ ಅಂದರೆ ಯಾವನು ಬರ್ತೀರ ನಮ್ಮ ಕಾಣಿಸ್ತಾ. ಹಬ್ಬ ಗೈಸ್, ಏನು ಬೇಡ, ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡ್ಬೋಣ ಅನ್ಸುತ್ತೆ ಗೈಸ್. ವ್ಯೂ ನೋಡ್ಕೊಂಡು ಲಿಟ್ರಲಿ ಸ್ವರ್ಗ ಎಲ್ಲೂ ಇಲ್ಲ ಗೈಸ್, ಇಲ್ಲೇ ಇರೋದು. ಹಬ್ಬ ಗೈಸ್, ದೇವ್ರ ಮನೆ ಅಂತ ಅಂದಿದ್ದಾರೆ. ದೇವ್ರ ಮನೆ ಇಲ್ಲೊಂದು ಕಲ್ಲು ಸಿಕ್ಕಿದೆ. ಈ ಕಲ್ ಮೇಲೆ ಹಿಂಗೆ ಕೂತ್ಕೊಂಡು ಒಂದು ಒಳ್ಳೆ ವ್ಯೂ ನೋಡಿದ್ರೆ ಸಾರ್ಥಕ ಗೈಸ್, ಸಾರ್ಥಕ. ನಮ್ಮ ಹುಡುಗರು ನೋಡಿ ಕಾಣ್ತಾನೆ ಇಲ್ಲ ನಮ್ಮ ಹುಡುಗರು. ಸೊ ಗೈಸ್, ಖುಷಿ ತಡೆಯೋಕ್ಕಾಗ್ತಿಲ್ಲ ನಿಜವಾಗ್ಲೂ. ಇದಕ್ಕಿಂತ ಮುಂಚೆ ಬೆಟ್ಟದ ಭೈರವೇಶ್ವರ ಅಲ್ಲೂ ಸಖತ್ತಾಗಿತ್ತು. ಈಗ ಇಲ್ಲಿ ಬಂದ್ವಿ, ಇಲ್ಲೂ ಸಖತ್ತಾಗಿದೆ. ಆಯುಷ್ ಬಂದ, ಇದು ನಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಐತಿಲ್ಲ ಗಾಯ್ಸ್. ಇದು ನಿಜವಾಗ್ಲೂ ನಾವು ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋದು. 10 ಕಿಲೋಮೀಟರ್ ನಾವೇನು ಮಾಡಿದ್ವಿ, ಬೆಟ್ಟದ ಭೈರವೇಶ್ವರ ಬರಬೇಕಾದ್ರೆ ಅಬ್ಬಿ ಫಾಲ್ಸ್ ಕಾಣಿಸ್ತು. ಸೊ ಅಬ್ಬಿ ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿದ್ರೆ ದೇವರ ಮನೆ ಎಲ್ಲ ಸುಮಾರು ಜನ ಹೋಗ್ತಿದ್ರು. ಸೊ ಇದೇನು ದೇವರ ಮನೆ ಹೋಗ್ತಿದಾರಲ್ಲ, ದೇವರ ಮನೆ ಇಲ್ಲಿ ಎಷ್ಟು 20 ನಮಗ 15 ಕಿಲೋಮೀಟರ್ ಅಷ್ಟೇ ಎಲ್ಲಿಂದ, ಬೆಟ್ಟದ ಭೈರವೇಶ್ವರಿಂದ. ರೋಡ್ ಅಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ, ಬಟ್ ಅದೇ ಅಲ್ವಾ ಮಜಾ, ಸಕ್ಕತ್ತಾಗಿದೆ. ಫಾಗ್ ಹಂಗೆ ಒಂದ್ಸರಿ ನಮ್ಮ ಅಪ್ಪನಲ್ಲಿ ಕರ್ಕೊಂಬರೋ ಗೈಸ್. ನಮ್ಮಮ್ಮ ಅಂತೂ ಸಕ್ಕತ್ ಎಂಜಾಯ್ ಮಾಡ್ತಾರೆ. ಲಿಟ್ರಲಿ ಏನು ಕಾಣ್ತಾ ಇಲ್ಲ ಗೈಸ್. ಯಾರು ಏನು ಕಾಣಿಸ್ತಾ ನಮ್ಮ ಬಂಡೆ ಒಬ್ಬ ಕಾಣಿಸ್ತಾವನೆ, ಸ್ವಲ್ಪ ದಪ್ಪಕ್ಕೆ. ಸೊ ಗೈಸ್, ಇದಾಗಿತ್ತು ನಮ್ಮ ಡೇ 1 ಆಫ್ ವ್ಲಾಗಿಂಗ್. ನಾಳೆ ಇನ್ನೂ ಬೆಟರ್ ಪ್ಲ್ಯಾನ್ಸ್ ಜೊತೆಗೆ ಬರ್ತೀವಿ. ಸದ್ಯಕ್ಕೆ ಬೆಳಗಿಂದ ಟ್ರಾವೆಲ್ ಮಾಡಿ ಇವಾಗ ಬಂದಿದ್ದೀವಿ ರೆಸಾರ್ಟಿಗೆ. ಸೊ ಸ್ವಲ್ಪ ರೆಸ್ಟ್ ಬೇಕು ಅಂದ್ಬಿಟ್ಟು ಎಲ್ಲರೂ ಆಲ್ರೆಡಿ ಮಲ್ಕೊಳ್ಳೋಕೆ ರೆಡಿಯಾಗಿದ್ದಾರೆ. ಈಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಬಾಯ್ ಗೈಸ್, ಸೊ ಬಾಯ್ ಗುಡ್ ನೈಟ್. ನಾಳೆ ಇನ್ನೂ ಬೆಟರ್ ಪ್ಲ್ಯಾನ್ಸ್ ಜೊತೆ
ಸಿಗೋಣ. ದಿಸ್ ಇಸ್ ಗಜಾ ಸೈನಿಂಗ್ ಆಫ್. ಬಾಯ್.